झेजमामजगेजम् सदजमसदजेजम् श्रीसहाजम् भजेयम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते। सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम्। ಶ್ಲೋಕಗಳಲ್ಲಿ ಪೂರ್ಣವಾಗಿ ಬ್ರಹ್ಮಸೂತ್ರದ 4 ಅಧ್ಯಾಯಗಳ ಅರ್ಥವನ್ನ ತಿಳ್ಕೊಂಡ್ವಿ. ಅದರಲ್ಲಿ ಹಯಗ್ರೀವ ದೇವರ ಸಮಗ್ರ ಸ್ವರೂಪ ಅಂದ್ರೆ ಅವರ ತಲೆ ಭಾಗದಿಂದ ಆರಂಭಿಸಿ ಅವರ ಪಾದದವರೆಗೆ ಬ್ರಹ್ಮಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಬಂತು. ನೋಡಿದಾಗ ಆಚಾರ್ಯರ ಒಂದು ಶ್ಲೋಕ ಇದೆ, ಮಧ್ವಾಚಾರ್ಯದು. ನಾರಾಯಣಂ ಗುಣೈ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸೂತ್ರಾರ್ಥ ಹೇಳ್ತೀನಿ ಅಂತ ಅಂದ್ರೆ ಬ್ರಹ್ಮಸೂತ್ರದ ಅರ್ಥವನ್ನ ಹೇಳ್ತೀನಿ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಮೊದಲನೇ ಶ್ಲೋಕ ಇದೆ. ನಮಸ್ಕಾರ ಆಚಾರ್ಯ. ಕೇಳಿಸ್ತಾ ಇಲ್ವ ಯಾರಿಗೂ? ಕೇಳಿಸ್ತಾ ಇದೆ. ಆಚಾರ್ಯ, ಏನು ತೊಂದರೆ ಇಲ್ಲ. ಈ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಶ್ಲೋಕ, ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಆಗ್ಲೇ ಹೇಳಿದಂತೆ ಈ ಒಂದು ಶ್ಲೋಕದಲ್ಲಿ ಏನ್ ಮಾಡ್ತಾರೆ, ಮುಂದೆ ಹೇಳುವಂತಹ ಪ್ರತಿಯೊಂದು ಬ್ರಹ್ಮಸೂತ್ರಗಳ ಅರ್ಥ ತಿಳಿಸಿದ್ದಾರೆ ಅಂತ. ಅದೇ ತರ ಇಲ್ಲಿ ವರ್ಣನೆ ಇದೆ. ಅಂದ್ರೆ ಮಧ್ವಾಚಾರ್ಯ ರಚನೆ ಏನಿದೆ ಅದೇ ತರ ವಾದಿರಾಜರ ರಚನೆಯನ್ನು ಹಾಗೆ ಬಂದಿದೆ. ಅದು ಸಾಮ್ಯ ಇದೆ ಇಬ್ಬರಲ್ಲೂ. ಅಲ್ಲೇನ್ ಮಾಡಿದ್ದಾರೆ ಆಚಾರ್ಯರು, ಭಗವಂತ ಗುಣೈ ಸರ್ವೈರುದೀರ್ಣಂ, ಎಲ್ಲಾ ಸಕಲ ಸದ್ಗುಣಗಳು ಅವನಲ್ಲಿವೆ ಅಂತ. ಇದು ಯಾವ್ದ್ರ ಅರ್ಥ? ಮೊದಲನೇ ಅಧ್ಯಾಯದ ಅರ್ಥ. ಎಲ್ಲಾ ಸದ್ಗುಣಗಳಿದೆ, ಯಾವುದೇ ದೋಷ ಇಲ್ಲ ಅಂತ ಎರಡನೇ ಅಧ್ಯಾಯದ ಅರ್ಥ. ಅದನ್ನ ದೋಷವರ್ಜಿತಂ ಅಂತ. ಜ್ಞೇಯಂ ಗಮ್ಯಂ ಅಂತ ಹೇಳಿದ್ದಾರೆ. ಅವನನ್ನ ತಿಳಿಬೇಕು, ಧ್ಯಾನ ಮಾಡ್ಬೇಕು. ಹೇಗೆ ಅಂತ ಜ್ಞೇಯಂ. ಗಮ್ಯಂ ಅಂದ್ರೆ ಅವನನ್ನ ಪಡಿಬೇಕು ಅಂತ. ಇಷ್ಟು ಅಲ್ಲಿ ಬ್ರಹ್ಮಸೂತ್ರದ 4 ಅಧ್ಯಾಯಗಳ ಅರ್ಥವನ್ನ ಹೇಳಿದ್ದಾರೆ. ಅದೇ ತರಹ ಇಲ್ಲಿ ನೋಡ್ತಾ ಬಂದ್ವಿ.
ಇಲ್ಲೇನ್ ಮಾಡಿದ್ದಾರೆ 9-10ನೇ ಶ್ಲೋಕವನ್ನ ಗಮನಿಸಿದಾಗ ಗೊತ್ತಾಗತ್ತೆ ಮನೋಗಮ್ಯಂ ಅಂತ ಬಂದಿದೆ. ಕಂದಾಶನ ಮನೋಗಮ್ಯಂ, ಅಲ್ಲಿ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ಅಂತೆಲ್ಲ ಅಲ್ಲಿ ಗಮ್ಯಂ ಅಂತ ಇಲ್ಲಿ ಕೊನೆಗೆ ಆ 4ನೇ ಅಧ್ಯಾಯದ ಅರ್ಥವನ್ನ ತಿಳಿಸ್ತಾ ಬಂದ್ರು. ಹೀಗೆ ಅದೇ ಪದವನ್ನ ಎಲ್ಲಾ ಕಡೆ ಬಳಸ್ತೇ ಇದ್ರು. ಅದೇ ತರದ ಶೈಲಿಯನ್ನ ವಾದಿರಾಜರು ಇಲ್ಲಿ ಸಾತ್ವನಾಮನ ಮೊದಲಿಗೆ ಆಶ್ರಯಿಸಿದ್ದಾರೆ. ಇದನ್ನ ಗಮನಿಸಬಹುದು. ಮತ್ತೊಂದು ಈ ಒಂದು ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ ಇಲ್ಲಿ 10ನೇ ಶ್ಲೋಕ ಇದೆಯಲ್ಲ, ಅಲ್ಲಿ ಮಂದಾರ ಸ್ಯಾಪಹಾರಿಣಂ ಅಂತ ಇದೆ. ಇದಕ್ಕೇನ್ ಅರ್ಥ ಮಾಡಿದ್ರು? ಪಾರಿಜಾತ ವೃಕ್ಷ ಅಂತ ಅರ್ಥ. ಮಂದಾರ ವೃಕ್ಷ ಅಂದ್ರೆ ಯಾಕೆ ಮಂದಾರ ಅನ್ನೋದು ಬರೀ ಒಂದೇ ಹೇಳಲ್ಲ, ಮಿಕ್ಕಿದ ಮರನು ತಗೊಳ್ಬೇಕು. ಪಾರಿಜಾತ ವೃಕ್ಷವನ್ನು ತಗೊಂಡು ಅದನ್ನ ಅಪಹಾರ ಮಾಡಿದ ಕೃಷ್ಣ ಅಂತ ಕೃಷ್ಣನ ಘಟನೆ ಅಂತ ತಿಳಿಸಿದ್ರು. ಇನ್ನೊಂದು ಅಪರೂಪದ ಅರ್ಥ ಇದಕ್ಕೆ, ಮಂದ ಅಂದ್ರೆ ಅಜ್ಞಾನಿಗಳು ಅಂತ ಅರ್ಥ. ಮಂದಾರ ಅಂದ್ರೆ ಅದು ಮರ ಅಲ್ಲ, ಮಂದ ಅಂದ್ರೆ ಅಜ್ಞಾನಿಗಳು, ಮಂದರು ಅಂತ ಹೇಳ್ತೀವಿ. ಅವರಲ್ಲಿರೋ ಅರ ಅಂದ್ರೆ ದೋಷ ಅಂತ ಅರ್ಥ. ಆ ದೋಷಗಳನ್ನೆಲ್ಲ ಕಳಿತಾನೆ ಪರಮಾತ್ಮ. ಅಂದ್ರೆ ಎಂಥ ನೀಚರಾದವ್ರನ್ನು ಉದ್ಧಾರ ಮಾಡ್ತಾನೆ. ಅವ್ರಿಗೆ ಯೋಗ್ಯತೆ ಇದೆ ಅಂದ್ರೆ, ಜ್ಞಾನ ಇಲ್ಲ ಅಜ್ಞಾನ ಇದೆ ಅಂಥವ್ರನ್ನು ಉದ್ಧಾರ ಮಾಡ್ತಾನೆ ದೇವರು. ಅಂದ್ರೆ ವೇದವ್ಯಾಸ ರೂಪವನ್ನ ಚಿಂತಿಸಿದಾಗಾಯ್ತು ಈ ಒಂದು ಪದದಿಂದ. ಅದನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಇನ್ನು ಕಂದಾಶನ ಮನೋಗಮ್ಯಂ ಅಂತಿದೆಯಲ್ಲ, ಕೆಲವರಲ್ಲಿ ಇನ್ನೊಂದು ಪಾಠನೂ ಹೇಳ್ತಾರೆ, ಮನೋ ಅಗಮ್ಯಂ ಅಂತ ಇಟ್ಕೊಳ್ತಾರೆ. ಅಂದ್ರೆ ಭಗವಂತನನ್ನ ಜ್ಞಾನಿಗಳು ತಮ್ಮ ಮನಸ್ಸಿನಿಂದ ತಿಳ್ಕೊಳ್ಳಿಕ್ಕೆ ಆಗಲ್ಲ ಪೂರ್ತಿಯಾಗಿ. ಅಗಮ್ಯ ಅಂದ್ರೆ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ, ಅದು ಒಂದು ಅರ್ಥ ಇದೆ ವಿಶೇಷವಾಗಿ. ಅದನ್ನ ದೇವರನ್ನ ತಿಳಿಯೋದು ಹೌದು, ತಿಳಿದೇ ಇರೋದು ಹೌದು, ಎರಡೂ ಸರಿ. ತಿಳಿಯೋದು ಅಂದ್ರೆ ಯೋಗ್ಯತೆ ತಕ್ಕ ಹಾಗೆ ತಿಳಿಯೋದು, ತಿಳಿದೇ ಇರೋದು ಅಂದ್ರೆ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆಗಲ್ಲ ದೇವರ ಬಗ್ಗೆ ಅಂತ. ಆ ಒಂದು ಇನ್ನೊಂದು ಪಾಠನೂ ಇದೆ, ಕಂದಾಶನ ಮನೋ ಅಗಮ್ಯಂ ಅಂತ ಇನ್ನೊಂದು ಪಾಠ. ಹೀಗೆ 10 ಶ್ಲೋಕಗಳನ್ನ ಮುಗಿಸಿ ಮುಂದಕ್ಕೆ ಈ 11ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಏನಂತ. ಇದುವರೆಗೆ ನಾವೇನು 10 ಶ್ಲೋಕಗಳನ್ನ ನೋಡಿದ್ವಿ. ಇದನ್ನ ಪಾರಾಯಣ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಅನ್ನೋದನ್ನ ಒಂದೇ ಒಂದು ವಾಕ್ಯವನ್ನ ಕೊಟ್ಟು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಆತ್ಮಸ್ತೋತ್ರಜ ದೋಷಂ ತಂ ಆತ್ಮಸ್ತೋತ್ರಂ ವಿನಾಶಯೇತ್. ಇದನ್ನಾಗ್ಲೇ ಹೇಳ್ಕೊಟ್ಟಿದ್ದೆ ಹಿಂದಿನ ಪಾಠದಲ್ಲಿ. ಇದರ ಅರ್ಥ ಏನು? ಇಲ್ಲಿವರೆಗೆ ಏನ್ ನಡೀತು? ಸ್ತೋತ್ರ ನಡೀತು ಅಷ್ಟೇ. ಮೊದಲಿಂದ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅನ್ನೋದ್ರಿಂದ ಹಿಡಿದು ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತ. ಹಾಗಾದ್ರೆ ಹಯಗ್ರೀವಂ ಅಂತ ಮೊದಲನೇ ಶ್ಲೋಕದಲ್ಲಿ ಒಂದ್ ಸಾಲ ಇದೆಯಲ್ಲ, ಹಯಗ್ರೀವಂ. ಕೊನೆ 10ನೇ ಶ್ಲೋಕದಲ್ಲಿ ಏನಿದೆ ಇಲ್ಲಿ, ಒಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ, ಅದ್ ಸೇರಿಸ್ಕೊಳ್ಬೇಕು. ಅಂದ್ರೆ ಬ್ರಹ್ಮ ರುದ್ರ ಇಂದ್ರ, ಬ್ರಹ್ಮ ಅಂದ್ರೆ ಲಕ್ಷ್ಮೀ ದೇವಿನೂ ತಗೊಳ್ಬೇಕು. ಆಗ್ಲೇ ಹೇಳಿದಂತೆ ಈ ಲಕ್ಷ್ಮೀ ಬ್ರಹ್ಮ ರುದ್ರ ಇಂದ್ರ ಎಲ್ಲಾ ದೇವತೆಗಳಿಂದ ನಮಸ್ಕೃತನಾದ ಆ ಹಯಗ್ರೀವನನ್ನ ಒಂದೇ ಅಂತ. ಅದು ಎಷ್ಟು ಸ್ವಾರಸ್ಯ ಅಂದ್ರೆ, ಅದು ಒಂದು ರೂಪ ಇದೆಯಲ್ಲ ಹಯಗ್ರೀವ ದೇವರದು, ಅದೆಲ್ಲಿದೆ? ಈ ಕಲ್ಪ ವೃಕ್ಷದ ಕೆಳಕ್ಕೆ ಕೂತಿದೆ. ಅಲ್ಲಿ ಲಕ್ಷ್ಮೀ ದೇವಿ ಅಭಿಷೇಕ ಮಾಡ್ತಾ ಇದ್ದಾಳೆ, ಎಲ್ಲಾ ದೇವತೆಗಳಿದ್ದಾರೆ. ಅದನ್ನ ನೆನಪಿಸೋ ತರನೇ ಕೊನೆಗೆ ನಿಲ್ಲಿಸಿದ್ದಾರೆ. ಈ ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಒಂದು ಪದ ಕೊನೆಯದ್ ನೋಡಿದ್ರೆ ಆ ಅರ್ಥ ಸೂಚನೆ ಮಾಡುತ್ತೆ. ಹಾಗಾಗಿ ಬ್ರಹ್ಮ ರುದ್ರ ದೇವತೆಗಳೆಲ್ಲ ಇದ್ದಾರೆ, ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ ಹಯಗ್ರೀವ ದೇವರನ್ನ. ಅಂದ್ರೆ ಅಭೀಷ್ಟಾರ್ಥಪ್ರದವಾದ ಶ್ಲೋಕ ಇದು. ನಮ್ಮ ಅಭೀಷ್ಟಗಳಿದ್ರೆ ಅದು ನೆರವೇರಿಸತ್ತೆ, ಒಂದು ಫಲ ಇದ್ದೇ ಇದೆ ಅದಕ್ಕೆ. ಮತ್ತೆ ನಮ್ಮ ಅನಿಷ್ಟಗಳನ್ನ ಕಳಿಯತ್ತೆ. ಯಾಕೆ ಅದೇ ತರದ ಎಲ್ಲಾ ಸ್ತೋತ್ರವನ್ನ ಮಾಡ್ತಾ ಬಂದ್ರು. ಕೃಷ್ಣ ಹೀಗೆ, ರಾಮ ಹೀಗೆ, ವೇದವ್ಯಾಸರ ಹೀಗೆ, ತ್ರಿವಿಕ್ರಮ ಹೀಗೆ ಎಲ್ಲಾ ರೂಪಗಳ ಬಗ್ಗೆ ಹೇಳ್ತಾ ಬಂದ್ರು. ಕೊನೆಗೆ ಅಲ್ಲಿ ಬ್ರಹ್ಮರುದ್ರೇಂದ್ರ ವಂದಿತಂ ಹಯಗ್ರೀವಂ ಒಂದೇ ಅಂತ ಕೊನೆಯದಾಗಿ ಆ ಕಲ್ಪ ವೃಕ್ಷದ ಕೆಳಗಡೆ ಇರೋ ಚಿಂತಾಮಣಿ ಅಂತ ಇರೋ ಹಯಗ್ರೀವ ದೇವರ ಸ್ಮರಣೆ ಮಾಡಿ ನಿಲ್ಸಿದ್ರು. ಈ ವ್ಯಾಖ್ಯಾನದಲ್ಲಿ ಇನ್ನೊಂದು ವಿಷಯ ತಿಳಿಸ್ತಾರೆ ಶ್ರೀಮುಷ್ಟಮಾಚಾರ್ಯರು. ಏನ್ ತಿಳಿಸಿದ್ದಾರೆ ಅಂದ್ರೆ, ಇಲ್ಲಿ ಒಟ್ಟು 3 ಭಾಗ ಮಾಡ್ಕೊಂಡ್ರು. ಒಂದು 4, 5, ಆಮೇಲೆ 6, 7, 8, 9, 10 3 ಭಾಗ. ಈ 4 ಮತ್ತೆ 5ನೇ ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೆ ಆ ವಿಷಯವನ್ನ ವಿಸ್ತಾರವಾಗಿ ನೋಡಿದೀವಿ. ಅದ್ರಲ್ಲಿ ಏನ್ ತಿಳ್ಕೊಳ್ಬೇಕಂದ್ರೆ, ಇವ್ರು ಹೇಳೋದು ಯಾವ ನಾಮಸ್ಮರಣೆಯನ್ನ ಮಾಡಿದ್ರೆ ನಮ್ಗೆ ಇಷ್ಟಾರ್ಥ ಪ್ರಾಪ್ತಿ, ಯಾವ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಅನಿಷ್ಟ ನಿವೃತ್ತಿ. ಈಗ ಹೇಗೆ ಅಂದ್ರೆ, ನಮ್ಗೆ ಕಷ್ಟ ಹೋದ್ರೆ ಸಾಕು ಅಂತಿರುತ್ತೆ ಜನಕ್ಕೆ. ಈಗ ಸದ್ಯಕ್ಕೆ ಕಷ್ಟ ಹೋಗ್ಬೇಕು ಅಂದ್ರೆ ಯಾವ ನಾಮಸ್ಮರಣೆ ಮಾಡ್ಬೇಕು? ಆಗ ಧನ್ವಂತರಿ ಹೌದು, ಯಾಕೆ ರೋಗ ಕಷ್ಟ, ಅದನ್ನ ಪರಿಹಾರ ಮಾಡ್ಕೊಳ್ಬೇಕಾಗಿದೆ ಧನ್ವಂತರಿ ನಾಮಸ್ಮರಣೆ. ಇಷ್ಟ ನೆರವೇರ್ಬೇಕು, ಶ್ರೀಕರ ಮಂತ್ರ, ಸಂಪತ್ತು ಚೆನ್ನಾಗಿ ಸಿಗ್ಬೇಕು, ಅದು ಶ್ರೀಕರ ಮಂತ್ರವನ್ನ ಜಪ ಮಾಡೋದು ಅಂತ. ಅಂದ್ರೆ ಯಾವ ಫಲ ಬೇಕು ನಮ್ಗೆ, ಅದಕ್ಕನುಗುಣವಾಗಿ ದೇವರ ನಾಮಸ್ಮರಣೆ ಮಾಡೋದು, ದೇವರ ನಾಮೋಚ್ಚಾರಣೆ ಮಾಡೋದು. ಅದೇ ತರ ಇಲ್ಲಿ 2 ಇದೆ, ಒಂದು ಇಷ್ಟ ಪ್ರಾಪಕ, ಒಂದು ಅನಿಷ್ಟ ನಿವರ್ತಕ ಅಂತ. ಇಷ್ಟ ನೆರವೇರಿಸೋದು, ಅನಿಷ್ಟ ಕಳಿಯೋದು. ಯಾವ್ದು ಅಂದಾಗ ಇಲ್ಲಿ ಲೆಕ್ಕ ಹಿಡಿದು ಮಾಡ್ತಾರೆ. ಎಷ್ಟು ಈ 2 ಶ್ಲೋಕದಲ್ಲಿ ಎಷ್ಟೆಷ್ಟು ಸಿಗತ್ತೆ ಅಂತ. ಅವ್ರ ವಾಕ್ಯ ಹೇಗಿದೆ,
ಶಕ್ರ ಇತ್ಯಾದಿ ದ್ವಿತೀಯ ಭಾಗೆ ತ್ರೀಣಿ ಅನಿಷ್ಟ ನಿವರ್ತಕಾನಿ ಇಷ್ಟ ಪ್ರಾಪಕಾನಿ ತ್ರೀಣಿ ಮೂರು ಅನಿಷ್ಟ ಹೋಗ್ಲಿಕ್ಕೆ ದೇವರ ನಾಮ ಕೊಟ್ಟಿದ್ದಾರೆ, ವಾದಿರಾಜರು ಉಪದೇಶ ಮಾಡಿದ್ದಾರೆ. ಇನ್ನು 3 ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿಕ್ಕೆ ಹೇಳಿದ್ದಾರೆ. ಇದು ಹೇಗಾಯ್ತು ಅಂದ್ರೆ ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ ಶತನಾಮ ಎಲ್ಲ ಇದೆಯಲ್ಲ, ಆ ನಾಮಸ್ಮರಣೆ ಮಾಡೋದಕ್ಕೆ ಒಂದು ಮಹತ್ವ ಇದೆ. ಅದರಲ್ಲಿ 4, 5ನೇ ಶ್ಲೋಕಕ್ಕೆ ಬಂದ್ರೆ 3 ಅಂತ ಮಾಡ್ಕೊಂಡ್ರು. 3 ನೀವು ಸದಾ ನೆನಪಿಸ್ಕೊಳ್ತಾ ಇದ್ರೆ, ನಾಮಸ್ಮರಣೆ ಮಾಡ್ತಾ ಇದ್ರೆ, ಆಗ ನಿಮ್ಮ ಅನಿಷ್ಟಗಳು ಹೋಗುತ್ತೆ. ಯಾವ್ದು ಮೊದಲನೇದು ನಕ್ರಮೋಚಿತ ಹಸ್ತೀಂದ್ರಂ ಅಂತ ಬಂತು. ನಕ್ರಮೋಚಿತ ಹಸ್ತೀಂದ್ರಂ ಅಂದ್ರೆ ಏನರ್ಥ? ಅಲ್ಲಿ ಕಷ್ಟಕ್ಕೆ ಸಿಲುಕಿದ್ದ ಯಾರು? ಗಜೇಂದ್ರ. ಅವನ ಅನಿಷ್ಟವನ್ನ ಕಳೆದ ಸ್ವಾಮಿ. ಹಾಗಾಗಿ ಯಾವಾಗಲೂ ಗಜೇಂದ್ರ ವರದಾಯ ನಮಃ ಬೆಳಗ್ಗೆ ಬೇಗ ಅಂತ ಹೇಳ್ಕೊಂತಾ ಇದ್ರೆ, ಅದರಲ್ಲಿ ನಕ್ರಮೋಚಿತ ಹಸ್ತೀಂದ್ರಾಯ ನಮಃ ಅಂದ್ರೆ ದೇವರ ನಾಮ ಇದೆ. ಇದಂದ್ರೆ ಅನಿಷ್ಟ ಹೋಗುತ್ತೆ ಅಂತ ಅರ್ಥ. ಇದು ಒಂದು. ಇನ್ನು ವಕ್ರ ಬುದ್ಧಿ ವಿದಾರಣಂ ಅಂತ ಇದೆ. ವಕ್ರ ಬುದ್ಧಿ ವಿದಾರಣಂ ಅಂದ್ರೆ ಏನಂತ? ಎಲ್ಲಾ ರೂಪಗಳಲ್ಲಿ ವಕ್ರ ಬುದ್ಧಿಗಳಿದ್ರು. ರಾಮ ಅವತರಿಸಿದಾಗ ಈ ಕಡೆ ರಾವಣ ಇದ್ದ, ಕೃಷ್ಣ ಅವತರಿಸಿದಾಗ ಈ ಕಂಸ ಇದ್ದ, ಶಿಶುಪಾಲ ಇದ್ದ. ಹೀಗೆ ಈ ಎಲ್ಲ ವಕ್ರ ಬುದ್ಧಿಯನ್ನ ಪರಿಹಾರ ಮಾಡ್ದ. ಅಲ್ಲೂ ಕೆಟ್ಟದ್ದನ್ನ ಹೋಗ್ಲಾಡಿಸ್ದ. ಹಾಗಾದ್ರೆ ಒಂದ್ ಕಡೆ ಕಷ್ಟ ಬಿಡಿಸ್ದ, ಇನ್ನೊಂದು ಕೆಟ್ಟ ಬುದ್ಧಿನ ಹೋಗಿಸ್ದ. ಮತ್ತೊಂದು ಶುಕ್ರೇ ವಕ್ರೇಪಿ ಬಲಿರಾಜ್ಯಂ ಹರ್ತಾರಂ. ಬಲಿರಾಜ್ಯವನ್ನ ಕಸ್ತಕೊಂಡ. ಅಲ್ಲಿ ಅನಿಷ್ಟ ಇತ್ತು, ಯಾಕೆ ಅಲ್ಲಿ ಇರಬಾರ್ದಿತ್ತು, ಸೇರ್ಬೇಕಾಯ್ತು ಇಂದ್ರದೇವರಿಗೆ. ಹಾಗಾದ್ರೆ ಈ ಫಲ, ಈ 3 ನಾಮ ಏನಿದೆಯಲ್ಲ, ಇದನ್ನ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಅನಿಷ್ಟಗಳು ಕಳಿಯುತ್ತೆ ಅಂತ ಇದೊಂದು ಚಿಂತನೆ. ಅದೇನಾಯ್ತಂದ್ರೆ, ನಮಗೆ ಯಾವ ರೀತಿ ಫಲ ಬೇಕೋ ಆ ರೀತಿ ಉಪಾಸನೆ ಮಾಡ್ಬೇಕು ದೇವರನ್ನ. ಈ ಚಿಕ್ಕ ಮಗು ಉಪಾಸನೆ ಮಾಡ್ತಾ ಇರೋದು ಅಂದ್ರೆ ಕೃಷ್ಣ ಬಾಲ್ಯ ಲೀಲೆಗಳನ್ನು ತೋರಿಸ್ತಾ ಬರೀ ಬಾಲ್ಯ ಚರಿತ್ರೆಯನ್ನೇ ಕೇಳ್ತಾ ಇದ್ವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು ವಿಶೇಷ ಫಲ. ಅದೇ ಕೃಷ್ಣ ಯೌವನಾವಸ್ಥೆಗೆ ಬಂದ, ರುಕ್ಮಿಣಿ ಕಲ್ಯಾಣದ ಪ್ರಸಂಗ ಯಾವಾಗ್ಲೂ ಚಿಂತಿಸ್ತಾ ಇದ್ವಿ ಅನ್ಕೊಳ್ಳಿ, ಅದಕ್ಕೆ ಒಂದೊಂದು ಫಲ. ಕೃಷ್ಣ ಜರಾಸಂಧನ್ ಜೊತೆ ಯುದ್ಧ ಮಾಡಿದ, ಭೀಮಸೇನ ದೇವ್ರ ಮುಖಾಂತರ ನಿಗ್ರಹ ಮಾಡ್ದ, ಅದನ್ನೇ ಯಾವಾಗ್ಲೂ ಚಿಂತನೆ ಮಾಡಿದ, ಅದಕ್ಕೊಂದು ಫಲ. ಮತ್ತೆ ಕೃಷ್ಣ ದಿವಸ ಬ್ರಾಹ್ಮಿ ಮುಹೂರ್ತಲ್ಲಿ ಇದ್ದ, ಅವನು ಧ್ಯಾನ ಮಾಡ್ತಾ ಇದ್ದ, ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದ. ಈ ತರದೊಂದು ನೆನಪಿಸ್ಕೊಂಡು ಅದಕ್ಕೊಂದು ಫಲ. ಅಂದ್ರೆ ದೇವರ ಚರಿತ್ರೆಯಲ್ಲಿ ಯಾವ ಯಾವ ಘಟನೆಗಳಿದೆ ಅದನ್ನ ಹೇಗ್ ನೆನಪಿಸ್ಕೊಳ್ತೀವೋ ಹಾಗೆ ನಮ್ಮ ಜೀವನದಲ್ಲಿ ಅದರ ಪ್ರತಿಫಲನ ಆಗುತ್ತೆ. ಹಾಗೆ ಇಲ್ಲಿ 3 ಕೊಟ್ರು. ಈ 3ರಿಂದಲೂ ನಮ್ಮ ಅನಿಷ್ಟಗಳು ಕಳ್ಕೊಳ್ಬಹುದು. ಒಂದು ಗಜೇಂದ್ರ ವರದನ ಪ್ರಸಂಗ, ಒಂದು ರಾವಣಾದಿಗಳ ಸಂಹಾರ, ವಕ್ರ ಬುದ್ಧಿಗಳ ನಿವಾರಣೆ ಮಾಡಿದ ಪ್ರಸಂಗ, ಮತ್ತೊಂದು ಶುಕ್ರಾಚಾರ್ಯರು ಬಂದ್ರು, ಆ ವಕ್ರ ಬುದ್ಧಿ ಅಂತ ಹೇಳಿದ್ರು ಬಲಿರಾಜ್ಯದಿಂದ ಕಸ್ತುಕೊಂಡ ಬಲಿರಾಜ್ಯವನ್ನ. ಇದು 3 ಆಯ್ತು. ಇದು ಅನಿಷ್ಟ ನಿವರ್ತಕ ಅಂತ ಅನಿಸ್ಕೊಳುತ್ತೆ. ಇದು 3 ಇಷ್ಟ ಪ್ರಾಪಕ ಯಾವುದು? ನಮ್ಗೆ ಇಷ್ಟ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಶಕ್ರ ರಾಜ್ಯ ಪ್ರದಾತನಂ, ನೀನ್ ಇಂದ್ರದೇವರಿಗೆ ರಾಜ್ಯ ಕೊಟ್ಟವನಪ್ಪ ಅಂತ ಸ್ಮರಣೆ ಮಾಡ್ತಾ ಇರ್ಬೇಕಂತೆ ಒಂದು. ಇನ್ನು ನೀನ್ ಯಾವಾಗಲೂ ಚಕ್ರ ಶಂಖಗಳನ್ನ ಧರಿಸ್ಕೊಂಡಿರೋ ಪರಮಾತ್ಮ ನೀನು ಅಂತ. ಇನ್ನು ಮಹಾಪ್ರಭು ನೀನು ಅಂತ. ಈ 3ಅನ್ನ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ. ಇದನ್ನ ಶ್ರೀಮುಷ್ಣಮಾಚಾರ್ಯರು 3 ಅಂತ ಹಾಕಿದ್ರು. ಇನ್ ಮುಂದೆ 6, 7, 8ನೇ ಶ್ಲೋಕಗಳಲ್ಲಿ ಒಂದೇ ಒಂದು ಅನಿಷ್ಟ ಕಳಿಲಿಕ್ಕೆ ಒಂದು ನಾಮ ಹೇಳಿದಾರಂತೆ. ಮಿಕ್ಕಿದೆಲ್ಲ ಇಷ್ಟಗಳನ್ನ ನೆರವೇರಿಸಲಿಕ್ಕೆ. ಯಾವುದು? ತ್ರಿವಕ್ರಾನುಗ್ರಹಂ ಅಂತ ಒಂದಿದೆ. ಈ ತ್ರಿವಕ್ರಾನುಗ್ರಹಂ ಅನ್ನೋದು 2 ತರ ಯೋಚಿಸ್ಬೋದು. 7ನೇ ಶ್ಲೋಕದ ಕೊನೆಗೆ ತ್ರಿಪುರಗ್ನ ಭಯಾಪಹಂ ಅಂತಿದೆ. ಒಂದು ಭಯ ಪರಿಹರಿಸಿದ್ದು ಅಂತ, ಒಂದು ಅನುಗ್ರಹ ಮಾಡಿದ್ದು ಅಂತ. ಅಲ್ಲಿ ಭಯ ಪರಿಹರಿಸೋದನ್ನ ಅನಿಷ್ಟ ನಿವರ್ತಕ ಅಂತ ಇಟ್ಕೊಳ್ಳೋಣ. ಅಂದ್ರೆ ಆ ತ್ರಿಪುರ ಅಂದ್ರೆ ರುದ್ರದೇವರಿಗೆ ಭಯವನ್ನ ಪರಿಹಾರ ಮಾಡಿದವನು ಅಂದಾಗ ನಮ್ಮ ಭಯವನ್ನು ದೇವರು ಪರಿಹಾರ ಮಾಡ್ತಾನೆ ಅಂತ ಉಪಾಸನೆ ಮಾಡೋದು. ಈ ಉಪಾಸನೆ ಏನಿದೆಯಲ್ಲ, ಇದು ನಮ್ಮ ಅನಿಷ್ಟಗಳನ್ನ ಕಳಿಯುತ್ತೆ. ಜೀವನದಲ್ಲಿ ಏನ್ ಅನಿಷ್ಟ ಇದೆಯೋ ಅದನ್ನ ಕಳಿಯುತ್ತೆ. ಇದು ಒಂದಾಯ್ತು. ಇನ್ ಮಿಕ್ಕಿದ್ ಎಲ್ಲಾನು ಅನುಗ್ರಹ ಮಾಡೋದೆ, ಇಷ್ಟ ನೆರವೇರಿಸೋದು. ಹೇಗೆ? ತ್ರಿವಕ್ರಿಗೆ ಅನುಗ್ರಹ. 3 ಜಗತ್ತಿನಗಿಂತ ಅವನು ಒಂದೇನಾಗಿದ್ದಾನೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇದು ಅನುಗ್ರಹ ಮಾಡೋದು ನಮ್ಗೆ. ಹಾಗೆ 3 ವೇದಗಳಿಂದ ಕೊಂಡಾಡೋ ವೈಭವ ನಿಂದು, 3 ಲೋಕಕ್ಕೆ ಈಶ್ವರ, ನೀ ತ್ರಿವಿಕ್ರಮ, 3 ಕಾಲದ ಜ್ಞಾನ ನಿನಗಿದೆ, 3 ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಇರ್ತೀಯ, ನಿನಗೆ ಯಾವುದೇ ರೀತಿ ಚ್ಯುತಿ ಇಲ್ಲ, ನಾಶ ಇಲ್ಲ, ದೇವತೆಗಳೆಲ್ಲ ಅನುಗ್ರಹ ಮಾಡೋರು. ಹೀಗೆಲ್ಲ ಚಿಂತನೆ ಮಾಡಿದ್ರೆ ನಮ್ಮ ಇಷ್ಟಗಳನ್ನ ನೆರವೇರಿಸ್ತಾನೆ. ಯಾಕೆ? ನಿನ್ನ ಸ್ಥಾನ ಎತ್ತರದ್ದು, ನೀನ್ ಮಾಡೋ ಅನುಗ್ರಹ ದೇವತೆಗಳಿಗೆ, ನಿನ್ನ ಬಗ್ಗೆ ಅಪೌರುಷೇಯವಾದ ವೇದ. ಮನುಷ್ಯರು ಬುದ್ಧಿಯಿಂದ ಹೊಗಳುತ್ತಾರೆ, ವೇದಕ್ಕೇನ್ ಬುದ್ಧಿ ಇದೆಯಾ? ವೇದ ಜಡ. ಆ ಜಡವಾದ ಮಂತ್ರಗಳು ನಿನ್ನನ್ನ ಹೊಗಳುತ್ತಾ ಇದೆ ಅಂದ್ರೆ ನಿನ್ನ ವೈಭವ ಎಷ್ಟು. ನೀನು 3 ಲೋಕಕ್ಕೆ ಸ್ವಾಮಿ, 3 ಜಗತ್ತಿನ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಇಷ್ಟ ನೆರವೇರುತ್ತೆ ಅಂತ. ಹಾಗಾಗಿ ಒಂದು ಅನಿಷ್ಟ ನಿವರ್ತಕ ಅಂತ ಇನ್ನು ಹೇಳಿದ್ರು. ಇನ್ನು ಮುಂದಕ್ಕೆ ಹೋದ್ರೆ ವೃಂದಾವನಗತಂ ದೇವಂ ಮಂದಾಕಿನ್ಯಾಃ ಪದಂ ಹರಿಂ 9 ಮತ್ತೆ 10 ಈ 2 ಶ್ಲೋಕಗಳಲ್ಲಿ ಒಂದೇ ಒಂದು ಅನಿಷ್ಟವನ್ನ ಕಳಿಯೋದು ಅಂತ ಮತ್ತೆ ಹೇಳ್ತಾರೆ. ಇನ್ಮಿಕ್ಕಿದ್ದೆಲ್ಲ ಇಷ್ಟ ಪ್ರಾಪಕ ಅಂತ. ಯಾವ್ದು ಅನಿಷ್ಟವನ್ನ ಕಳಿಯುತ್ತೆ ಇಲ್ಲಿ ಅಂದ್ರೆ ಮಂದಾರಸ್ಯ ಅಪಹಾರಿಣಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಪಹಾರ ಮಾಡೋದು.
ಕೆಟ್ಟದ್ದನ್ನ ಅಂದ್ರೆ ಇಂದ್ರದೇವರು ತಮ್ಮ ಸ್ವತ್ತು ಅಂತ ಅವ್ರ ಅಹಂಕಾರ ಪಡ್ತಾ ಇದ್ರು. ಅದನ್ನ ಕಿತ್ತದ ಸ್ವಾಮಿ. ಪಾರಿಜಾತ ವೃಕ್ಷ ಕಿತ್ತೋದಲ್ಲಿ ಇಂದ್ರದೇವರ ಅಹಂಕಾರ ಕಿತ್ತದ ಸ್ವಾಮಿ ಅಂತ ಅರ್ಥ. ಅದನ್ನ ಕೆಟ್ಟದ್ದನ್ನ ಹೊರಗಾಕದ. ಯಾವಾಗಲೂ ಆ ಮಂದಾರಸ್ಯಾಪಹರಿಣ ಅಂದಷ್ಟು ಅಂದಷ್ಟು ನಮ್ಮಲ್ಲಿರೋ ಅಹಂಕಾರ ಹೋಗುತ್ತೆ, ನಮ್ಮ ಅನಿಷ್ಟ ಹೋಗುತ್ತೆ ಅಂತ. ಇನ್ ಮಿಕ್ಕಿದ್ ಯಾವ್ದ್ಯಾವ್ದಿದೆ ಅಂದ್ರೆ ಯಮುನಾ ತೀರದಲ್ಲಿರೋ ದೇವರು, ಮಂದಾಕಿನಿ ಅಂದ್ರೆ ಕಾಶೀತಲ ಅಂದ್ರೆ ಗಂಗೆಯಲ್ಲಿ ಇರುವಂತಹ ದೇವರು, ಮತ್ತೆ ಈ ಮುನಿಗಳು ಸ್ತೋತ್ರ ಮಾಡ್ತೋನ್ ದೇವರು, ಮತ್ತೆ ದೇವತೆಗಳ ಜೊತೆ ಇರೋನು, ಮತ್ತೆ ಮೋಕ್ಷಾನಂದ ಕೊಡೋನು, ಇದೆಲ್ಲ ಇಷ್ಟ ನಮಗ್ ನೆರವೇರಿಸುತ್ತೆ ಅಂತ. ಇಷ್ಟನ್ನ ಇಲ್ಲಿ ವಿಶೇಷವಾಗಿ ಅನುಸಂಧಾನೇತು ಏತದ್ ಉಭಯಾರ್ಥಕಂ ಅಂತ ಕೊನೆಗೆ ಇಲ್ಲಿ ಶ್ರೀಮುಷ್ಣಮಾಚಾರ್ಯ ನಿಲ್ಲಿಸ್ತಾರೆ. ಇದು ಈ 10 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಇದುವರೆಗೆ ವಿವರಣೆ ಮಾಡಿದ್ರು ವ್ಯಾಖ್ಯಾನಕಾರರು. ಇದಾಗಿ ಈಗ ಫಲಕ್ ಬಂದ್ರು ನೋಡಿ. ಈ 10 ಶ್ಲೋಕ ಗಮನಿಸಿದಾಗ ನಮ್ಗೇನ್ ಗೊತ್ತಾಯ್ತು? ಹಯಗ್ರೀವ, ರಾಮ, ಕೃಷ್ಣ, ವೇದವ್ಯಾಸ, ತ್ರಿವಿಕ್ರಮ, ಗಜೇಂದ್ರ ವರದ, ಆಮೇಲೆ ವಾಮನ, ಆಮೇಲೆ ನರಸಿಂಹ, ಹೀಗೆ ಪ್ರತಿಯೊಂದು ಅವತಾರಗಳನ್ನ ವರ್ಣನೆ ಮಾಡ್ತಾ ಬಂದ್ರು. ಅಂದ್ರೆ ಇದು ಆತ್ಮಸ್ತೋತ್ರ ಅಂತ ಅನ್ಸ್ಕೊಡುತ್ತೆ. ಇದನ್ನ ಏನಂತ ಕರೀತಾರೆ? ಈ 10 ಶ್ಲೋಕದಲ್ಲಿ ಮಾಡಿದ್ದನ್ನ ಆತ್ಮಸ್ತೋತ್ರ. ಆತ್ಮ ಅನ್ನೋ ಶಬ್ದ ನಾವೆಲ್ಲ ಕೇಳಿದ್ವಿ ಭಾಗವತ ಮತ್ತೆ ಸುಧಾದಲ್ಲಿ ವಿಸ್ತಾರವಾಗಿ. ಆತ್ಮ ಅನ್ನೋ ಶಬ್ದ ದೇವರನ್ನೇ ಹೇಳೋ ಶಬ್ದ. ಹಾಗಾದ್ರೆ ದೇವರ ಸ್ತೋತ್ರ ಇದುವರೆಗೂ ಮಾಡಿದ್ರು. ಸರಿ, ಆತ್ಮಸ್ತೋತ್ರ ಪಾರಾಯಣ ಮಾಡಿದ್ರೆ ಏನ್ ಫಲ ಅಂದ್ರೆ ಆತ್ಮಸ್ತೋತ್ರಜ ದೋಷ ಹೋಗತ್ತೆ ಅಂತ. ದೋಷ ಹೋಗತ್ತೆ ಅಂತ. ನಮ್ಮಲ್ಲಿ ಏನ್ ದೋಷ ಇರುತ್ತೆ ಅಂದ್ರೆ ಆತ್ಮನ ಸ್ತೋತ್ರ ಮಾಡಿದ್ರಿಂದ ಏನ್ ದೋಷ ಬರುತ್ತೋ ಅದು ಹೋಗುತ್ತೆ. ಮೇಲ್ನೋಟಕ್ಕೆ ಅಬದ್ಧ ಅರ್ಥ ಆಗತ್ತೆ. ಏನ್ ಅರ್ಥ ಆಗತ್ತೆ ಅಂದ್ರೆ ದೇವ್ರ ಸ್ತೋತ್ರ ಮಾಡಿದ್ರೆ ದೋಷ ಆಗತ್ತೆ ಬರುತ್ತ, ನಮ್ಗೆ ಪಾಪ ಅಂಟ್ಕೊಳತ್ತ. ಮತ್ ದೇವ್ರ ಸ್ತೋತ್ರ ಮಾಡೋದ್ರಿಂದ ದೇವ್ರ ಸ್ತೋತ್ರ ಮಾಡಿದ್ರಿಂದ ಏನ್ ದೋಷ ಬರುತ್ತೋ ಅದೆಲ್ಲ ಪರಿಹಾರ ಆಗತ್ತೆ ಅಂದ್ರೆ ಏನರ್ಥ? ಅದು ಹಾಗಲ್ವಂತೆ. ಇದು ಆತ್ಮಸ್ತೋತ್ರಕ್ಕೂ ಆತ್ಮಸ್ತೋತ್ರದಿಂದ ಬರೋ ದೋಷಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನ್ ವ್ಯತ್ಯಾಸ ಅಂದ್ರೆ ವ್ಯಾಖ್ಯಾನದಲ್ಲಿ ವಿವರಿಸ್ತಾ, ಆತ್ಮನ ಸ್ತೋತ್ರ ಅಂದ್ರೆ ಅನೇಕ ತರ ಅರ್ಥ ಇದೆ. ಒಂದರ್ಥ ನಾವು ಹೊಗಳ್ಕೊಳ್ತಾ ಇರ್ತೀವಲ್ಲ, ಸ್ವಪ್ರಶಂಸ. ನಾವು ಹೊಗಳೋದ್ರಿಂದ ತುಂಬಾ ದೋಷ ಇದೆ ಅಂತ. ಯಾಕಂದ್ರೆ ನಮಗ್ ಸ್ವಾತಂತ್ರ್ಯನೇ ಇಲ್ಲ, ನಾವೆಲ್ಲ ಮಾಡ್ತೀವಿ ಅಂತ ಇಲ್ವೇ ಇಲ್ಲ. ತೇನವಿನ ತೃಣಮಪಿ ಅನ್ಸಿರತ್ತೆ. ಅವ್ನು ಇಲ್ದೇನೆ ಒಂದು ಹುಲ್ಕಡ್ಡಿನೂ ಅಲ್ಗಾಡಲ್ಲ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಾವು ನಮ್ಮ ಪ್ರಶಂಸೆಯನ್ನ ಮಾಡ್ಕೊಳ್ತಾ ಇರ್ತೀವಿ. ಇದು ಆತ್ಮಸ್ತೋತ್ರ ಅಂತ ಅನ್ಸ್ಬಿಡುತ್ತೆ. ದೇವರ ಸ್ತೋತ್ರ ಅಲ್ಲ, ನಮ್ಮ ಸ್ತೋತ್ರ ನಾವೇ ಮಾಡ್ಕೊಳ್ಳೋದು. ಇದು ಒಂದು ಆತ್ಮಸ್ತೋತ್ರ. ಇದು ದೋಷ. ಇದನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಈ 10 ಶ್ಲೋಕ ಪಾರಾಯಣ ಮಾಡ್ಬೇಕು ದಿವ್ಸ ಅಂತ. ಇದು ಒಂದು. ಎರಡನೇದು, ನಮ್ಮನ್ನ ನಾವು ಸ್ತೋತ್ರ ಮಾಡ್ಕೊಳ್ಳಿಲ್ಲ ಆದ್ರೆ ಇನ್ಯಾರನ್ನೋ ಓಲೈಸ್ತಾ ಇರ್ತೀವಿ ಇನ್ನೊಬ್ರನ್ನ. ದೇವರನ್ನು ಓಲೈಸ್ಬೇಕು, ಆದ್ರೆ ಇನ್ನೊಬ್ರನ್ನ ಓಲೈಸ್ತೀವಿ ನಮ್ಮ ಕೆಲಸಕ್ಕೋಸ್ಕರ. ವಸ್ತುತಃ ದೇವರೇ ಅಲ್ಲಿ ಪ್ರೇರಣೆ ಮಾಡಿ ನಮಗೆ ಅನುಕೂಲ ಮಾಡ್ಬೇಕು. ಹಾಗಾದ್ರೆ ಇನ್ನೊಬ್ಬ ಜೀವನನ್ನ ನಾವು ಸ್ವತಂತ್ರ, ನೀನೇ ಚಂದ್ರ, ನೀನೇ ಇಂದ್ರ, ನಿನ್ನಿಂದಲೇ ಎಲ್ಲ ಆಗೋದು ಅಂತ ಅವ್ರನ್ನ ಹೊಗಳ್ತಾ ಇರ್ತೀವಿ. ಈ ಸ್ತೋತ್ರನೂ ದೋಷ. ಯಾಕೆಂದ್ರೆ ನೀವು ದೇವರನ್ನ ಮರೆತು ಅವನೇ ಎಲ್ಲ ನಮ್ಗೆ ಉಪಕಾರ ಮಾಡೋದು ಅಂತ ಅನ್ಕೊಂಡಿದೀವಿ. ಅಂದ್ರೆ ದೇವರನ್ನ ಮರೆತು ದೇವರ ಗುಣನೆಲ್ಲ ಇವನ್ ಮೇಲೆ ಹಾಕಿದ್ವಿ. ಯಾರು ನಮ್ಗೆ ಅನುಕೂಲ ಮಾಡ್ಕೊಡೋನು ನಾವ್ ಅನ್ಕೊಂಡಿರೋನಲ್ಲಿ. ಸರಿ, ಅದೊಂದು ದೋಷ. ಆ ದೋಷ ಪರಿಹಾರ ಆಗುತ್ತೆ. ಜೊತೆಗೆ ನನ್ನಲ್ಲೇ ಸುಖ ಇರೋದು, ನನ್ನಂತಹ ಬಲಿಷ್ಠ ಯಾರು ಇಲ್ಲ, ನಾನೇ ಶೂರ ಅಥವಾ ನೀನ್ ಶೂರ, ನೀನ್ ಇದು ಅಂತ ಈ ತರ ಎಲ್ಲ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಆತ್ಮಸ್ತೋತ್ರ ಅನ್ನಿಸ್ಕೊಡುತ್ತೆ. ಅದನ್ನ ಬೇರೆ ಜೀವರ ಸ್ತೋತ್ರನು ಮಾಡಿ, ನಿಮ್ಮ ಸ್ತೋತ್ರ ನೀವೇ ಮಾಡ್ಕೊಡಿ, ಅದು ದೋಷನೇ. ಅದನ್ನ ಇದರ ಪರಿಹಾರ ಆಗ್ಬೇಕು ಅಂದ್ರೆ ಈ 10 ಶ್ಲೋಕಗಳನ್ನ ಪಾರಾಯಣ ಮಾಡ್ಬೇಕು ಅಂತ. ಇದು ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ? ನಾನು ಹೋದರೆ ಹೋದೇನೆ ಅಂತ ಹೇಳ್ತಾರಲ್ಲ ಕನಕದಾಸರು, ಹಾಗೆ ನಾನು ಅಹಂಕಾರ ಏನಿದೆಯಲ್ಲ ಇದು ದೊಡ್ಡ ದೋಷ, ಆತ್ಮ ಪ್ರಶಂಸೆ. ಈ ಅಹಂಕಾರ ಅನ್ನೋದು ಮುಖ್ಯ. ಅದು ಹೋಗ್ಬೇಕು. ಅದು ಹೋಗೋವರೆಗೂ ಕೂಡ ಒಬ್ಬ ವ್ಯಕ್ತಿ ತಾನು ಸನ್ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಮಾಡಿದ್ದು ಅನ್ನೋ ಒಂದೇನಿದೆ ಆ ಭಾವ ಹೋಗ್ಬೇಕಂತೆ. ಅದು ಹೋಗ್ಲಿಕ್ಕೆ 10 ಶ್ಲೋಕ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ವಾದಿರಾಜರ ಪ್ರಕಾರ ಒಬ್ಬ ಮುಮುಕ್ಷು ಮೋಕ್ಷ ಬಯಸ್ತಾನೆ, ಅವ್ನಿಗೆ ಒಳ್ಳೇದಾಗ್ಬೇಕು, ಜೀವನದಲ್ಲಿ ಇಷ್ಟ ಸಿಗ್ಬೇಕು, ಅನಿಷ್ಟ ಹೋಗ್ಬೇಕು ಅಂದ್ರೆ ಅಹಂಕಾರ ಬಿಡ್ಬೇಕು ಅಂತ ಮೊದಲನೇ ಒಂದು ಉಪದೇಶ ಕೊಟ್ಟಿದ್ದಾರೆ. ಅಹಂಕಾರ ಹೋಗ್ಲಿಕ್ಕೆ ಒಂದು ಉಪಾಯನೂ ಕೊಟ್ಟರು. 10 ಶ್ಲೋಕ ಪಾರಾಯಣ ಮಾಡ್ತಾ ಇದೆ ಅಂತ. ಇದು ಒಂದು. ಇದಂದ್ರೆ ಯಾವುದೇ ಸತ್ಕರ್ಮಗಳು ನಮಗ್ ಫಲ ಕೊಡಲ್ಲ. ನಾಹಂಕರ್ತ ಹರಿಕರ್ತ ಭಾವನೆ ಇರ್ಲೇಬೇಕು ಅಂತ ಇದೊಂದು ಶಾಸ್ತ್ರದ ಸಾರವನ್ನು ತಿಳಿಸಿದ್ರು. ಇನ್ನೊಂದು ಆತ್ಮಸ್ತೋತ್ರ ಅಂದ್ರೆ ಈಗ ದೇವರು ಮತ್ತೆ ಜೀವರು ಇವರಿಬ್ಬರನ್ನ ಒಂದೇ ಅಂತ ತಿಳ್ಕೊಳ್ಳೋದು. ಇದನ್ನ ಸ್ತೋತ್ರ ಅನ್ಕೊಂಡ್ಬಿಟ್ಟಿದ್ವಿ ನಾವು. ನಾನೇ ದೇವರು ಅಂತ ಹಿರಣ್ಯಕಶಿಪು ಅನ್ಕೊಂಡ ಹಾಗೆ. ಇದು ಆತ್ಮಸ್ತೋತ್ರ, ಇದು ತಪ್ಪು. ಇನ್ನು ಇಲ್ಲ ದೇವರಿಗೆ ನಾನು ಸಮಾನ ಅಂತ ಯೋಚಿಸೋದು, ಇಲ್ಲ ದೇವರಿಗಿಂತ ನಾನೇ ದೊಡ್ಡವನು ಅಂತ ಯೋಚಿಸೋದು. ಹಾಗಾದ್ರೆ ದೇವರು ನಾನು ಒಂದೇ ಅಂತ ಇದು ಐಕ್ಯ ಚಿಂತನೆ ಮಾಡ್ಬಾರ್ದು. ಸಾಮ್ಯ ಚಿಂತನೆ, ಸಮಾನ ಅಂತ ಚಿಂತಿಸಬಾರ್ದು. ಆಧಿಕ್ಯ ಚಿಂತನೆ, ನಾನು ಅವನಿಗಿಂತ ದೊಡ್ಡವನು ಅಂತ ಚಿಂತಿಸೋದು, ಈ ಮೂರು ತಪ್ಪು. ಇದನ್ನ ಹೇಳೋದ್ರಿಂದಲೋ ಯೋಚಿಸೋದ್ರಿಂದಲೋ ಏನ್ ದೋಷ ಬರುತ್ತೆ? ಆ ದೋಷಗಳೆಲ್ಲ
ಈ 10 ಆತ್ಮಸ್ತೋತ್ರ ಹಯಗ್ರೀವ ವೇದವ್ಯಾಸ ಎಲ್ಲ ರೂಪಗಳ ಸ್ತೋತ್ರದಿಂದ ಹೋಗುತ್ತೆ. ಯಾಕೆಂದ್ರೆ ಈ ಸ್ತೋತ್ರವನ್ನ ಗಮನಿಸಿ, ಇಲ್ಲೆಲ್ಲ ಗಮನಿಸಿದಾಗ ಏನ್ ಅರ್ಥ ಆಗತ್ತೆ ನಮ್ಗೆ, ದೇವರಿಗೆ ಸಮಾನನಾದ ವ್ಯಕ್ತಿ ಇಲ್ಲ ಅಂತ ಗೊತ್ತಾಗತ್ತೆ. ಯಾಕೆ? ದೇವ್ರು ಯಾರೇ ಆಗನ ಮಾಡೋದು, ಸುಗ್ರೀವನಿಗೇನು ಶಕ್ತಿಯಲ್ಲಿಲ್ವಾ? ಹನುಮಂತ ದೇವರಿಗೆ ಶಕ್ತಿಯಲ್ಲಿಲ್ವಾ? ರಾವಣನಿಗೇನು ಶಕ್ತಿಯಲ್ಲಿಲ್ವಾ? ಬಲಿಗೇನು ಶಕ್ತಿಯಲ್ಲಿಲ್ವಾ? ಅದ ಪ್ರತಿ ಅವತಾರದಲ್ಲಿ ತಾನು ಬಂದ ಎಲ್ಲರನ್ನೂ ನಿಗ್ರಹ ಮಾಡ್ತಾ ಹೋದ, ಎಲ್ರಿಗೂ ಅನುಗ್ರಹವನ್ನು ಮಾಡ್ದ. ಇದು ಎಲ್ಲಾ ಮಾಡಿದ್ರಿಂದ ನಮಗೇನ್ ಅರ್ಥ ಆಯ್ತು ಅಂದ್ರೆ, ದೇವರ ತರ ಸಮಾನನಾದ ವ್ಯಕ್ತಿ ಇಲ್ಲ, ದೇವರಿಗಿಂತ ಹೆಚ್ಚಿರೋನು ಇಲ್ಲ, ದೇವರು ಇವರು ಒಂದೇನೂ ಅಲ್ಲ ಅಂತ ಇಡೀ ಈ ರಾಮಾಯಣ ಮತ್ತೆ ಕೃಷ್ಣನ ಕಥೆ, ಮತ್ತೆ ಈ ವಾಮನನ ಕಥೆ, ತ್ರಿವಿಕ್ರಮನ ಕಥೆ, ಇದೆಲ್ಲಾ ಹಿಂದೆ ಏನು 10 ಶ್ಲೋಕಗಳು ಸೂಚನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಅರ್ಥ ಆಗಿದ್ದೇನು, ದೇವರಿಗೆ ಸಮಾನನಾದ ವ್ಯಕ್ತಿ ಇಲ್ಲ. ಹಾಗಾಗಿ ಆತ್ಮಸ್ತೋತ್ರ ಅಂದ್ರೆ ದೇವರ ಜೊತೆಗೆ ಜೀವರ ಐಕ್ಯ ಚಿಂತನೆ, ಸಾಮ್ಯ ಚಿಂತನೆ, ಆಧಿಕ್ಯ ಚಿಂತನೆ ಅಂತಾರೆ. ಈ ಮೂರನ್ನು ಮಾಡ್ಬಾರ್ದು ಅಂತ ಸ್ಪಷ್ಟವಾಗಿ 10 ಶ್ಲೋಕ ಓದ್ದಾಗ ಗೊತ್ತಾಗತ್ತೆ. ಅದನ್ನ ಆ ದೋಷ ಎಲ್ಲ ಹೋಯ್ತು ಅಂತ. ಇನ್ನೊಂದು, ನಾನೇ ಮಾಡಿದ್ದು ಅಂತ ಯಾರಿಗೂ ಅಲ್ಲ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಲಿ ಚಕ್ರವರ್ತಿಗಿತ್ತು, ನಾ ಮಾಡ್ಕೊಂಡ್ಬಿಡ್ತೀನಿ ಅಂತ, ಆದ್ರೆ ಅವನ್ಗೆ ಅಹಂಕಾರ ಎಲ್ಲ ಹೇಳಿತು, ದೇವರೇ ಹೇಳಿಸ್ತ. ಅದರಿಂದ ಆ ವಾಮನ ಚರಿತ್ರೆಯನ್ನ ಕೇಳಿದಾಗ, ಮತ್ತೆ ಇಂದ್ರ ದೇವರಿಗೂ ಅನುಗ್ರಹ ಮಾಡಿದ್ದಿದೆ, ಆದ್ರೆ ಮುಂದಕ್ಕೆ ಇಂದ್ರ ದೇವರು ಒಂದು ತಪ್ಪು ಮಾಡಿದ, ಅವ್ರಿಗೂ ಅಹಂಕಾರ ಬಂತು. ಸ್ವರ್ಗಲೋಕ ನಂದು, ಶಚೀದೇವಿ ಅವಳು ಹೋಗಿ ಹೇಳಿದ್ಲು ಇಂದ್ರದೇವರಿಗೆ, ಆಗ ನಮ್ಮಲ್ಲಿರುವಂತಹ ಪಾರಿಜಾತ ವೃಕ್ಷ ನಮ್ದು ಅಂತ ಅಹಂಕಾರ ಇತ್ತು. ಅಹಂಕಾರವನ್ನ ಭಗವಂತ ಅದನ್ನ ನಿವಾರಣೆ ಮಾಡಿದ. ಇದನ್ನೆಲ್ಲ ನೋಡಿದಾಗ ದೇವತೆಗಳಲ್ಲೂ ಬರುವಂತಹ ಈ ದೋಷವನ್ನ ಪರಿಹಾರ ಮಾಡಿದಾನೆ ಭಗವಂತ. ಇದೆಲ್ಲ 10 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ತಿಳಿಸಿದಂತೆ ಆಯಾಯ ದೋಷಗಳೆಲ್ಲ ಪರಿಹಾರ ಆಗಿ ಅನುಗ್ರಹ ಆಗುತ್ತೆ ಅಂತ. ಇಷ್ಟು ಈ ಆತ್ಮಸ್ತೋತ್ರಜ ದೋಷಂ ತಂ ಆತ್ಮಸ್ತೋತ್ರಂ ವಿನಾಶದೆ ಅಂತ ಇಷ್ಟು ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಒಂದು ಆಕ್ಷೇಪ ಏನಂದ್ರೆ, ಈಗ ಮಾಡಿದ ಸ್ತೋತ್ರ ಯಾರು? ಗ್ರಂಥದ ಮೊದಲಿಗೆ ಗುರುರಾಜರು ಸ್ತೋತ್ರ ಮಾಡಿದ್ದಾರೆ. ಯಾವತ್ತು ಸ್ತೋತ್ರ ಮಾಡೋರು ಯಾರಿದ್ದೀವಿ ಅವರಿಗೆ ತಮ್ಮ ದೋಷ ಹೋಗ್ಲಿ ಅಂತ ತಾವು ಮಾಡ್ತಾ ಇರ್ತಾರೆ. ಈಗ ನಾವು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಯಾಕೆ ಮಾಡ್ತೀವಿ? ನಮ್ ದೋಷ ಪರಿಹಾರ ಮಾಡ್ಲಿ ದೇವ್ರು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಈಗ ಗ್ರಂಥ ಬರೀತಾ ಇರೋರು ಯಾರು, ಅಥವಾ ಗ್ರಂಥ ಹೇಳ್ತಾ ಇರೋರು ಯಾರು? ವಾದಿರಾಜರು. ವಾದಿರಾಜರು ಇಷ್ಟೊಂದು ಸ್ತೋತ್ರ ಮಾಡಿದ್ ಯಾಕೆ? ತಮ್ಮ ದೋಷ ತಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ಅನ್ಕೊಳ್ಬಾರ್ದು ಅಂತ. ಯಾಕೆ ಅಂದ್ರೆ ಇದು ರುದ್ರಾದಿ ಜೀವರಲ್ಲಿ ಮಾತ್ರ ಸಂಭಾವಿತ. ಒಂದು ರುದ್ರದೇವರಿಂದ ಹಿಡಿದು ಮಿಕ್ಕಿದ ಎಲ್ಲಾ ಜೀವರಲ್ಲಿ ಸಂಭಾವಿತ. ಪರಶುಕ್ರತ್ರಯರಲ್ಲಿ ದೋಷಗಳಿರಲ್ಲ. ರುದ್ರದೇವರಿಂದ ಹಿಡಿದು ಮುಂದೆ ರುದ್ರದೇವರಲ್ಲಿ ಕಲ್ಯಾವೇಶ ಆಗ್ಬಹುದು, ಯಾವಾಗ್ಲಾರೊಮ್ಮೆ ಸಾಧ್ಯತೆ ಇದೆ. ಆದ್ರೆ ಇದು ಮಿಕ್ಕಿದವರಲ್ಲಿ ಅಂದ್ರೆ ಗುರುರಾಜರಲ್ಲಿ ಯಾವತ್ತೂ ಆವೇಶಕ್ಕೆ ಅವಕಾಶನೇ ಇಲ್ಲ. ಯಾವುದೇ ಕಲಿ ನಿಗ್ರಹವನ್ನ ಮಾಡುವಂತ ಶಕ್ತಿ ಇರೋರವರು ರುಜುದೇವತೆಗಳಾದ್ರಿಂದ. ಹಾಗಾದ್ರೆ ಇಲ್ಲಿ ಯಾಕೆ ಅವರು ಪ್ರಾರ್ಥನೆ ಮಾಡಿದ್ದು ಅಂದ್ರೆ, ಇದು ಬೇರೆಯವರಿಗೋಸ್ಕರ. ಅಂದ್ರೆ ನೀವು ಈ ತರ ಚಿಂತನೆ ಮಾಡಿ ನೀವು ದೋಷವನ್ನ ತಂದ್ಕೊಳ್ಳೋದಿದ್ರೆ ಈ ಸ್ತೋತ್ರವನ್ನ ಪಾರಾಯಣ ಮಾಡಿ, ಆಗ ನಿಮಗೆ ಪುಣ್ಯ ಲಾಭ, ಅನಿಷ್ಟಗಳು ಹೋಗಿ ಒಳ್ಳೇದಾಗತ್ತೆ ಅಂತ. ಅದಕ್ಕೆ ಕೊನೆಯ ಸಾಲಿನಲ್ಲಿ ಇಲ್ಲಿ ಬರೀತಾರೆ ವ್ಯಾಖ್ಯಾನದಲ್ಲಿ, ಏತೈಹಿ ಪದ್ಯೈಹಿ ಅನ್ಯೈಹಿ ಕೃತಂ ಸ್ತೋತ್ರಂ ತದೀಯ ದೋಷಂ ವಿನಾಶಿ. ಈ ಪದ್ಯಗಳನ್ನು ಪಾರಾಯಣ ಮಾಡೋದ್ರಿಂದ ಬೇರೆಯವರು ಮಾಡಿದ ತಮ್ಮ ಪ್ರಶಂಸೆ ಆಗ್ಲಿ, ಮತ್ತೊಬ್ಬರ ಪ್ರಶಂಸೆ ಆಗ್ಲಿ, ದೇವರನ್ನ ಕೆಳಕ್ಕಿಟ್ಟಿದ್ದಾಗ್ಲಿ, ದೇವರೋ ನಾನೇ ಒಂದೇ ಅಂತ ಆಗ್ಲಿ, ಈ ತರ ಚಿಂತನೆ ಮಾಡಿದ್ದಕ್ಕೆ ಅಥವಾ ಅದನ್ನ ಕೇಳಿದ್ದಕ್ಕೆ ಎಲ್ಲಾದ್ರೂ ಏನೇನ್ ಪಾಪಗಳು ಬಂದಿರತ್ತೆ ಆ ಪಾಪಗಳನ್ನ, ಆ ದೋಷಗಳನ್ನೆಲ್ಲ ಪರಿಹರಿಸುತ್ತೆ. ಅದರಿಂದ ಇದು ಗುರುರಾಜರಿಗೆ ಸಂಬಂಧಪಟ್ಟಿದ ವಿಷಯನೇ ಇಲ್ಲ, ಅವ್ರು ಮಾಡಿದ್ ನಮಗೋಸ್ಕರ. ಅಂದ್ರೆ ಈ ಶ್ಲೋಕದ ಪಾರಾಯಣದ ಫಲ ನಾವು ಅದನ್ನ ಅನುಭವಿಸ್ತೀವಿ. ಯಾಕೆ? ಅವ್ರಿಗೆ ಲಿಂಗ ದೇಹದ ಕಾರ್ಯ ಇದೆ, ಅವ್ರಿಗೆ ಸುಟ್ಟು ಬಟ್ಟೆ ತರ ಪ್ರಕೃತಿ ಬಂಧನ. ಅದನ್ನ ಸಂಸಾರದಲ್ಲಿ ಇರ್ತಾರೆ, ಅದ ಸುಟ್ಟು ಬಟ್ಟೆಯಿಂದ ನಾವು ಚಳಿ ಪರಿಹರಿಸ್ಲಿಕ್ಕಾಗತ್ತಾ? ಇಲ್ಲ. ಆತರ ಇದ್ರೂ ಇಲ್ದೇ ಇರೋ ತರ ಅವ್ರಿಗೆ ಪ್ರಕೃತಿ ಬಂಧನ. ಹಾಗಾಗಿ ಅವ್ರಿಗೆ ಯಾವುದೇ ದೋಷ ಇಲ್ಲ, ಬೇರೆಯವ್ರಿಗೋಸ್ಕರ ಈ ಸ್ತೋತ್ರ ಮಾಡಿದ್ದಾರೆ ಅಂತ. ಇಷ್ಟು ವಿಚಾರ. ಇನ್ನು ಮುಂದಕ್ಕೆ ಹೋಗೋಣ. ಮುಂದೆ ಶ್ಲೋಕಗಳನ್ನ ಇವತ್ತು ಹೇಳ್ಕೊಡ್ತೀನಿ, ಅದರ ವಿವರಣೆಯನ್ನ ನಾಳೆ ದಿವಸ ನೋಡೋಣ. ಮುಂದಕ್ಕೆ ಒಟ್ಟು ಒಂದು 16ನೇ ಶ್ಲೋಕದವರೆಗೆ ಹೇಳ್ಕೊಡ್ತೇನೆ, 12ರಿಂದ 16. ಅದು ಇವತ್ತು ಶುರು, ಹೊಸ ಪಾಠ ಆದ್ರಿಂದ ಇವತ್ತು ಶುರು ಮಾಡ್ಲೇಬೇಕು, ಶ್ಲೋಕವನ್ನು ಹೇಳ್ಬೇಕು. ರುದ್ರಃ ಕುಬೇರಶ್ಚ ಯಮೋ ವರುಣ ಏವ ಚ ಅಗ್ನಿಃ ನಿರತಿಃ ವಾಯುಶ್ಚ
ಚಂದ್ರ ಸೂರ್ಯಾದಯೋ ಗ್ರಹಾಃ ದೇವೋಪದೇವಾ ಭೂದೇವಾಃ ನರದೇವಾಶ್ಚ ಸರ್ವಶಃ ಸಕಲತ್ರಾಃ ಸಪುತ್ರಾಶ್ಚ ಸರ್ವೇ ಸಪರಿವಾರಕಾಃ ಗೀತವಾದಿತ್ರ ನೃತ್ಯೈಶ್ಚ ಜಯ ಶಬ್ದ ಸ್ಕೃತೈಃ ನಾನೋಪಹಾರ ಬಲಿಭಿಃ ಬ್ರಹ್ಮಘೋಷೋಪ ಬೃಂಹಿತೈಃ ಉಪಾಸತೆ ಹಯಗ್ರೀವಂ ವೃಂದಾವನ ಗತಂ ಸದಾ ತ್ರಯಸ್ತ್ರಿಂಶಚ್ಚ ಕೋಟೀನಾಂ ದೇವಾಃ ಸನ್ನಿಹಿತಾಃ ಸದಾ ಮಮ ವೃಂದಾವನೆ ಪುಣ್ಯೇ ಹಯಗ್ರೀವಸ್ಯ ಚಾಜ್ಞಯಾ. ಇದು ಒಂದು ಬೇರೆ ಪ್ರಕರಣ. ಇದುವರೆಗೆ ಸ್ತೋತ್ರ ಪ್ರಕರಣ ಆದ್ರೆ ಮುಂದೆ ದೇವತೆಗಳ ಬಗ್ಗೆ ಹೇಳ್ತಾರೆ. ಯಾವ ಯಾವ ದೇವತೆಗಳು ಪಂಚವೃಂದಾವನದ ಸನ್ನಿಧಾನದಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದಾರೆ. ಅದು ಹಯಗ್ರೀವ ದೇವರ ಸೇವೆಯನ್ನೇ ಮುಖ್ಯವಾಗಿ ಮಾಡ್ತಾರೆ. ಬರೀ ಇಷ್ಟೇ ದೇವತೆಗಳ, ಯಾಕಂದ್ರೆ ಒಂದು 2 ಶ್ಲೋಕದಲ್ಲಿ ಬರೀ ದಿಕ್ಪಾಲಕರ ಬಗ್ಗೆ ಹೇಳ್ದಾಗ ಅನ್ಸುತ್ತೆ ನವಗ್ರಹ ದೇವತೆಗಳು ಅಂತ. ಇದು ಮಿಕ್ಕಿದ ಯಾರ ದೇವತೆಗಳು ಇರ್ತಾರ, ಮತ್ತೆ ಅವರೆಲ್ಲ ಏನ್ ಮಾಡ್ತಾರೆ. ಜೊತೆಗೆ ಪಂಚವೃಂದಾವನ ಅಂದ್ರೆ ಎಲ್ರು ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಕೊನೆಗೆ ಸೋದಾ ಕ್ಷೇತ್ರಕ್ಕೆ ದರ್ಶನ ಮಾಡ್ಕೊಂಡು ವಾದಿರಾಜ ದರ್ಶನ, ಪಂಚವೃಂದಾವನ ದರ್ಶನ ಮಾಡಿ ವಾಪಸ್ ಮನೆಗೆ ಬರ್ತಾರೆ. ಒಂದು ಕ್ರಮ ಇಟ್ಕೊಂಡಿರ್ತಾರೆ. ಅದ್ ಯಾಕೆ ಹಾಗೆ ಅಂದ್ರೆ ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಹೋದಾಗ ಎಷ್ಟೋ ಬಾರಿ ಸರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಸರಿಯಾಗಿ ನಮಸ್ಕಾರ ಹಾಕ್ದೇ ಇರ್ಬೋದು, ಏನೋ ಒಂದು ಆಚೆ ಈಚೆ ಲೋಪಗಳಾಗಿರ್ಬೋದು. ಅದೆಲ್ಲ ಪರಿಹಾರ ಆಗ್ಲಿಕ್ಕೆ ಅಂತಿಮವಾಗಿ ಸೋದಾ ಕ್ಷೇತ್ರದಲ್ಲಿ ಇರುವಂತಹ ಈ ಪಂಚವೃಂದಾವನ ದರ್ಶನ ಮಾಡೋದು ಕ್ರಮ ಇದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋರು ಮೊದಲು ಹೋಗ್ತಾರೆ, ಕೊನೆಗೂ ಹೋಗಿ ನೋಡ್ಕೊಂಡು ಬರ್ತಾರೆ. ಇದು 2 ಇದೆ. ಕೆಲವರು ಮೊದಲು ಹೋಗದೆ ಇದ್ರು ಕೊನೆಗಾದ್ರೂ ಒಟ್ಟು ಪಂಚವೃಂದಾವನ ದರ್ಶನ ಮಾಡಿ ಬರ್ತಾರೆ. ಇದು ಯಾಕೆ ಅಷ್ಟೊಂದು ಮಹತ್ವವನ್ನು ಪಡೆದಿದೆ? ಯಾಕಂದ್ರೆ ಆ ಪಂಚವೃಂದಾವನದಲ್ಲಿ ಏನೇನ್ ಸನ್ನಿಧಾನ ಇದೆ, ಅದು ಎಷ್ಟು ಉತ್ತಮ ಆ ಪಂಚವೃಂದಾವನ, ಅದರ ಮಹಿಮೆಯನ್ನೆಲ್ಲ ಹೇಳ್ತಾ ಬರ್ತಾರೆ. ಒಂದು ಹಯಗ್ರೀವ ದೇವರು ಮುಖ್ಯ, ಅದರ ಬಗ್ಗೆ ದೃಷ್ಟಿ. ಯಾವುದೇ ರೂಪ ತಗೊಂಡು ಕೊನೆಗೆ ಹಯಗ್ರೀವ ರೂಪಕ್ಕೆ ಬಂದು ನಿಲ್ಲಿಸ್ತಾರೆ ವಾದಿರಾಜರು, ಅದೊಂದು. ಮತ್ತೊಂದು ವೃಂದಾವನ ಏನಿದೆ, ಆ ವೃಂದಾವನದ ಮಹಿಮೆಯನ್ನೇ ವಿಸ್ತಾರವಾಗಿ ಇನ್ನೂ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ವರ್ಣನೆ ಮಾಡಿ ಮಾಡಿ ಒಂದಿಷ್ಟು ಶ್ಲೋಕಗಳಲ್ಲಿ ಪಂಚವೃಂದಾವನ ಅಂದ್ರೆ ನಮಗೊಂದು ಕಲ್ಪನೆ ಕೊಡ್ತಾರೆ. ಪಂಚವೃಂದಾವನ ಅಂದ್ರೆ ಎಷ್ಟು ಶ್ರೇಷ್ಠ. ಆದ್ರಿಂದ ಇದು ಪಂಚವೃಂದಾವನ ಸ್ತೋತ್ರ ವಿಶೇಷವಾಗಿ ಮೊದಲನೇ ಭಾಗ ವೃಂದಾವನ ಮುಂದೆ ನಿಂತು ಪಾರಾಯಣ ಮಾಡ್ಬೇಕಾದ ಶ್ಲೋಕ. ಅದರ ವಿವರಣೆ ಏನು ಅನ್ನೋದನ್ನ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮುದ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ.
ನಮಸ್ಕಾರ. ನಮಸ್ಕಾರ ಒಳ್ಳೇದು. ಹರೇ ನಮ. ನಮಸ್ಕಾರ ಗುರುಗಳೇ. ನಮಸ್ಕಾರ.